ಪವಿತ್ರ ರಂಜಾನ್ ಮಾಸದ ಹಿನ್ನೆಲೆಯಲ್ಲಿ ಮೈಸೂರು ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಅಜೀಬುಲ್ಲಾ ಅಜ್ಜು ಹಾಗೂ ಅವರ ಸಹೋದರ ಸಮಿ ಅಜ್ಜು ಅವರ ನೇತೃತ್ವದಲ್ಲಿ ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯ ಮಸೀದಿಯ ಮೌಲ್ವಿ ಹಾಗೂ ಅಜೀಮ್ಗಳಿಗೆ 1 ತಿಂಗಳ ಪಡಿತರವನ್ನು ವಿತರಣೆ ಮಾಡಲಾಯಿತು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ನಮ್ಮ ಧರ್ಮದ ಆಶಯದಂತೆ ನಾವು ನಮ್ಮ ಆದಾಯದ ಒಂದು ಭಾಗವನ್ನ ದಾನ ಮಾಡ್ತಾ ಇದ್ದು, ಮುಂದಿನ ದಿನದಲ್ಲಿ ಜಿಲ್ಲೆಯ ಎಲ್ಲಾ ಮಸೀದಿಗಳಲ್ಲಿ ದಾನ ಮಾಡುವುದಾಗಿ ತಿಳಿಸಿದರು. ಈ ವೇಳೆ ವಕ್ಫ್ ಸಲಹಾ ಸಮಿತಿ ಸದಸ್ಯರು ಶ್ರೀರಂಗಪಟ್ಟಣ ಮೋದ್ ದಸ್ತಗೀರ್, ಸೈಯದ್ ಜಫ್ತಿಕರ್, ಮುಜಿಬ್, ಶಾಲಿಮಾರ್, ಇಮ್ರಾನ್, ಖಾಸಿಂ, ವಾಸಿಂ ಸೇರಿದಂತೆ ಹಲವರು ಹಾಜರಾಗಿದ್ದರು. ತಿಂಗಳು ಬಹಳ ಪವಿತ್ರವಾದ ತಿಂಗಳು ಮುಸಲ್ಮಾನ್ ಸಮಾಜಕ್ಕೆ. ಇದರಲ್ಲಿ ತುಂಬ ನಮ್ಮ ಧರ್ಮಗುರುಗಳಾದ ಮೌಜನ್ ಆಗಿರ್ಬೋದು, ಇಮಾಮ್ ಆಗಿರ್ಬೋದು, ಮಸೀದಿಗಳಲ್ಲಿ ತುಂಬ ಸೇವೆ ಮಾಡ್ತಾರೆ. ಇವತ್ತು ಅಜ್ಜು ಬ್ರದರ್ಸ್ ವತಿಯಿಂದ ಇಲ್ಲಿ ಇರೋಂಥ ಎಲ್ಲ ಒಂದು 10 ಮಸೀದಿಗಳಿಗೆ ಇಮಾಮ್ ಮತ್ತು ಮೌಜನ್ಗೆ ಒಂದು ತಿಂಗಳು ತಿನ್ನೋಂಥ ಒಂದು ರಾಷನ್ ಕಿಟ್ ಕೊಡಬೇಕಂತ ತೀರ್ಮಾನ ಮಾಡಿದ್ದು. ಅದೇ ರೀತಿ ನಾವು ಮೈಸೂರು ಜಿಲ್ಲೆಯಲ್ಲಿ ಸುಮಾರು ಒಂದು 300 ಮಸೀದಿಗೆ ಇಮಾಮ್ ಮತ್ತು ಮೌಜನ್ಗೆ ಅದು ವಕ್ಫ್ ಬೋರ್ಡ್ ವತಿಯಿಂದ ಕೊಟ್ಟಿದ್ದು. ನಾವು ಇಲ್ಲಿ ನಾನು ಮೈಸೂರು ಜಿಲ್ಲೆ ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕೊಡೋಕ್ಕಾಗಲ್ಲ, ಇಲ್ಲಿ ಕಮ್ಮಿ ಆದಾಯ ಇರೋಂಥ ಸಂಸ್ಥೆಗಳಿದೆ ಅಂದ್ಬಿಟ್ಟು ನಮ್ಮಲ್ಲಿ ಮೈಸೂರು ನಗರದಲ್ಲಿ ಬರೋಂಥ ಆದಾಯದಲ್ಲಿ ಒಂದು 30% ಬಡವರಿಗೆ ಎಜುಕೇಷನ್ಗಾಗಿರ್ಬೋದು, ಮೌಲಾನಾಗಳಿಗಾಗಿರ್ಬೋದು, ಮತ್ತು ಅದೇ ರೀತಿ ನಮ್ಮ ಕಾಯಿಲೆ ಬಿದ್ದಿರೋರಿಗೆ ಎಜುಕೇಷನ್ ಕೊಡೋಂಥ ಒಂದು ಪದ್ಧತಿ ಇದೆ. ಆ ಪದ್ಧತಿ ಮುಖಾಂತರ ನಾವು ಮೈಸೂರು ಜಿಲ್ಲೆಯಲ್ಲಿ ಹಿಂದೆ ಕೂಡ ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದು ವಿಧವೆಯರಿಗೆ. ಈ ಬಾರಿ ರಾಷನ್ ಕಿಟ್ ಕೊಡಬೇಕಂತೇಳಿ ಒಂದು ತೀರ್ಮಾನ ಮಾಡಿ ಇವತ್ತು ಕೊಟ್ಟಿದ್ದು. ನಮ್ಮ ಇಲ್ಲಿರೋಂಥ ಮುಖಾಗಿದ್ದರೆ ಮಂಡ್ಯ ಒಪ್ಪಿಟ್ಟು ಕೂಡ ಇದು ಮಾಡ್ಕೊಂಡಿರ್ತೀವಿ. ಇಲ್ಲ, ಅವರು ಹಿಂದೆ ಮಂತ್ರಿ ಕೂಡ ಆಗಿದ್ದರು. 2017 ವಕ್ಫ್ಗೆ ಮಂತ್ರಿ ಆಗಿದ್ರು ಅವರು. ಅವರೇ ಒಂದು ಸರ್ಕ್ಯುಲರ್ ತೆಗೆದವ್ರೆ ವಕ್ಫ್ ಬೋರ್ಡಿಂದ. 100 ರೂಪಾಯಿ ಬರೋಂಥ ಆದಾಯದಲ್ಲಿ 30 ರೂಪಾಯಿ ಆ ಊರಿನ ಬಡವ್ರಿಗೆ, ಎಜುಕೇಷನ್ಗೆ, ಕಾಯಿಲೆ ಇರೋರಿಗೆ ಕೊಡಬೇಕಂತೇಳಿ ನಮ್ಮ ಕ್ಷೇತ್ರದ ಶಾಸಕರು, ಇಲ್ಲಿನ ಅಧ್ಯಕ್ಷರು ಅವರೇ ಒಂದು ಸರ್ಕ್ಯುಲರ್ ತೆಗೆದಿದ್ರು. ಆ ಸರ್ಕ್ಯುಲರ್ ಮುಖಾಂತರ ನಾವು ಮೈಸೂರು ಜಿಲ್ಲೆಯಲ್ಲಿ ಮಾಡ್ತೀವಿ. ಇಲ್ಲಿ ಮಾಡಲ್ಲ ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ಬರ್ತಾರಲ್ಲ, ಅವ್ರು ಕೇಳಿದ್ರೆ ಯಾಕೆ ಮಾಡ್ತಿಲ್ಲ ಅಂತೇಳಿ ಉತ್ತರ ಅವರೇ ಕೊಟ್ಟು ಮಾತಾಡೋದ ಅಲ್ಲ. ಆ ಥರ ವಿಚಾರ ಇದ್ದರೆ ನಾವು ಮಾತಾಡೋಂಥ ಇಡೀ ಮುಸಲ್ಮಾನ್ ಸಮಾಜಕ್ಕೆ ಮಾತಾಡೋಂಥ ಹಕ್ಕಿದೆ. ವಕ್ಫ್ ಬೋರ್ಡು ಇಡೀ ಮುಸಲ್ಮಾನ್ ಸಮಾಜಕ್ಕೆ ಸೇರಿದವು, ಯಾರೋ ಒಂದು ವ್ಯಕ್ತಿಗೆ ಸೇರಿದಲ್ಲ. ಇಡೀ ನಮ್ಮ ಸಮಾಜದ ಕಡ ವ್ಯಕ್ತಿಗೂ ಪ್ರಶ್ನೆ ಮಾಡೋಂಥ ಹಕ್ಕಿದೆ. ಹಂಗೇನಾರ ಸಮಸ್ಯೆಗಳು ನಮ್ಮ ಮುಂದೆ ಬಂದರೆ ಅವ್ರ ಜೊತೆ ಬೇಕಾದ್ರೆ ಮಾತಾಡ್ತೀನಿ ನಾನು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.